ಲವ್ ಯಜಮಾನ್ರ ಬಿಸಿ ಇದ್ದೀರಾ? ಅದನ್ನ ಆಗ್ಲೇ ಹೇಳ್ದೆ ತಾನೆ. ಯಾರದು ಫೋನಲ್ಲಿ? ಸಾರಿ. ಒಂದ್ ನಿಮಿಷ ಇರು. ಓಕೆ. ಅಪ್ಪ, ಯಾರಾದ್ರೂ ಫೋನಲ್ಲಿ ಮಾತಾಡುವಾಗ ಯಾರು ಏನು ಅಂತೆಲ್ಲ ಕೇಳಬಾರ್ದು. ನಿಂಗೆ ಸ್ವಲ್ಪ ಮ್ಯಾನಸ್ ಇಲ್ವಲ್ಲ? ಲಂಡನಲ್ಲಿ ಓದಿ ಏನು ಪ್ರಯೋಜನ? ಇಂಥ ವಿಷಯನೆಲ್ಲ ಮಗನೇ ಅಪ್ಪನಿಗೆ ಹೇಳ್ಕೊಡ್ಬೇಕಾ? ಇದನ್ನ ಮಹಾನ್ ವ್ಯಕ್ತಿ ಹೇಳ್ಕೊಟ್ಟಿರೋದು. ಲವ್ ಹೇಳೋ. ದೊಡ್ಡ ವ್ಯಕ್ತಿನ? ದೊಡ್ಡ ವ್ಯಕ್ತಿ ಅಲ್ಲ ತಾತ, ಅವ್ರ ಮಗ ನಾನು ಹೇಳಿದ್ದು. ಅದೇ ಅಲ್ವಾ, ಸ್ವಲ್ಪ ಸಂತೋಷ ಪಟ್ಟೆ ಮಗನ್ಗೆ ಜ್ಞಾನೋದಯ ಆಗೋಯ್ತಲ್ಲ ಅಂತ. ಇವತ್ತು ಶಿವಾನಿ ಜೊತೆ ಫೋನಲ್ಲಿ ಮಾತಾಡ್ದೆ. ಅವಾಗ ಯಾರಂತ ಕೇಳಿದ್ರು. ಅವಾಗ ನಾನ್ ಬಿಟ್ಟಿದ್ದ ಡೋಸ್ನ ತಿರ್ಗಾ ನಿಮಗ್ ಬಿಡ್ತಿದ್ದಾರೆ. ವೆರಿ ಗುಡ್ ಕಣ. ನಿಮ್ಮ ಅಪ್ಪನ ಪಾಠ ಹೇಳೋದಕ್ಕೆ ಶುರು ಮಾಡ್ದ. ಇದಕ್ಕೆ ಅವ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ವೆಕೇಶನ್ ಪೂರ್ತಿ ನಿನ್ ಜೊತೆ ಇರೋದಕ್ಕೆ ಹೇಳಿದೀನಿ. ಅವಾಗೇ ನಿಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್. ಏನ್ ತಾತ, ನಾನ್ ಖುಷಿಯಾಗಿರೋದು ನಿಮ್ಗೆ ಹಿಡಿಸ್ತಿಲ್ವಾ? ಯಾಕೆ ತಾತ ಈ ತರ ಒಂದ್ ಮಗನ್ನ ಹುಟ್ಟಿಸಿದ್ರಿ? ಏನೋ ಕಡಿಮೆ ಆಗಿದೆ ನನ್ನ ಮಗನ್ಗೆ. ಕಿಂಗ್ ಕಣ. ನಿಮ್ ಕಿಂಗ್ ನಮ್ ಸ್ಕೂಲಿಗೆ ಬಂದು ನಮ್ ಪ್ರಿನ್ಸಿಪಲ್ ಮುಂದೆ ಏನ್ ಮಾಡಿದ್ರು ಗೊತ್ತಾ? ಏನೋ ಮಾಡ್ದ. ನಿಮ್ಮ ಮಗನಿಂದ ನಮ್ಮ ಸ್ಕೂಲ್ಗೆ ಹೆಮ್ಮೆ. ನೇಷನ್ ಲೆವೆಲಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಗಿ ಸೆಲೆಕ್ಟ್ ಆಗಿದ್ದಾನೆ. ಮೈಸೂರಲ್ಲಿ ಅವಾರ್ಡ್ ಫಂಕ್ಷನ್ ನಡೀತಿದೆ. ಆಕಾಶ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಹೌದು, ವೆಕೇಶನ್ ಕ್ಲಾಸ್ಗೆ ಯಾವ್ದ್ರಲ್ಲಿ ಜಾಯಿನ್ ಆಗ್ತೀಯಾ? ಮ್ಯೂಸಿಕ್. ಕರಾಟೆ. ಮ್ಯೂಸಿಕ್. ಕರಾಟೆ ಕರಾಟೆ ಬೇಡಪ್ಪ, ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತೀನಿ. ಅದೆಲ್ಲ ಯಾಕೋ, ಇದಕ್ಕೆ ಸೇರ್ಕೋ. ಹಾಡ್ತಾನೆ ಹೊಡಿಬೋದು, ಹೊಡಿತಾನೆ ಹಾಡ್ಬೋದು ಅಲ್ವಾ ಸರ್? ಎಸ್. ಎರಡಕ್ಕೂ ಸೇರಿಸಿ ಫೀಸ್ ಎಷ್ಟಾಗುತ್ತಮ್ಮ? 60,000 only sir. ಅಷ್ಟೇನೆ, ಕಟ್ಟಿ ಅಲ್ಲಿ. ಅಯ್ಯಯ್ಯೋ ಅಯ್ಯೋ, ನನ್ನ ಮರ್ಯಾದಿನೇ ತೆಗೆದ್ಬಿಟ್ನಲ್ಲ. ಅವನ್ ಹಾಕಿರೋ ಅಂಡರ್ವೇರ್ ಬ್ರ್ಯಾಂಡ್ ನಿಮ್ ಸ್ಕೂಲಲ್ಲಿ ಎಲ್ಲಾರು ನೋಡ್ಬಿಟ್ರಾ? ಅದು ಮಾತ್ರನಾ? ಸ್ಕೂಲಲ್ಲಿ ಎಲ್ಲ ಹುಡುಗರು ನೀನು ನಿಮ್ಮ ಅಪ್ಪನ ತರ ಅಂಡರ್ವೇರ್ ಆಗ್ತೀಯಾ ಅಂತ ಎತ್ತಿ ಎತ್ತಿ ನೋಡ್ತಾರ ತಾತ. ಅಯ್ಯೋ ನನ್ ಬಂಗಾರ, ನಿನ್ ಮರ್ಯಾದಿನೂ ಹೋಯ್ತಾ? ಅದಲ್ದೆ ಮೊನ್ನೆ ಬೇಕ್ರಿ ಏನಾಯ್ತು ಅಂತ ಗೊತ್ತಾ? ಏನಾಯ್ತು? ಆ ಮಿಕ್ಸರ್ ಪ್ಯಾಕೆಟ್ ಕೊಡಿ. ಆಕಾಶ್, ನಿಮ್ ತಾತ ಬರ್ಲಿಲ್ವಾ? ಬಂದಿಲ್ಲ. ಇದ್ಯಾರು ಹೊಸ ಡ್ರೈವರಾ? ಡಿಮ್ಮ ಅಲ್ಲ ಕಡಿ ಡಿಮ್ಮ. ಅದೇ ಅನ್ಕೊಂಡೆ. ಏನಪ್ಪ ಆಟೋ ಖರ್ಚು, ಬೇಕರಿ ಖರ್ಚು ಹಿಡ್ಕೊಂಡು ಹಿಂಗ್ ಓದಿತಾ ಇದೆ ಅಂತ ಅನ್ಕೊಂಡೆ. ಲೆಕ್ಕ ಓದಿತಾ ಇಲ್ವೋ? ನಿಮ್ಮಪ್ಪ ಓದಿದಾನೆ. ಕರೆಕ್ಟ್, ಅವ್ರಿಗೆ ಅದೇ ಕೆಲಸ. ಅವತ್ ರಾಕಿ ಅಣ್ಣನೋ ಎಲ್ಲಿಂದನೋ ಸ್ಕೂಲ್ ರೌಡಿಗಳನ್ನ ಕರ್ಕೊಬಂದು ಅಪ್ಪನೂ ಸೇರಿ ಫುಲ್ ಜೋರಾಗಿ ಗಲಾಟೆ ಮಾಡಿ. ನನಗ್ ಬರಕ್ಕಾಗಲ್ಲ ಕಣ. ನನ್ ಮಗ ಯಾವ್ದೋ ಅವಾರ್ಡ್ ಕೇಳಿದಾನೆ, ಅದಕ್ಕೋಸ್ಕರ ಮೈಸೂರಿಗೆ ಹೋಗ್ಲೇಬೇಕು. ತಾತ, ಏನ್ ಅಪ್ಪ ಮೈಸೂರಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ? ಅಯ್ಯಯ್ಯೋ, ಇವನ್ ಮೈಸೂರಿಗೆ ಹೋಗಿ ಮಾಡೋ ಗಲಾಟೆ ನೋಡಿದ್ರೆ ಅಲ್ಲಿ ಸಭೆ ನಡಗ್ಬಿಡುತ್ತಲ್ಲ. ಲೋ ಮೊಮ್ಮಗನೆ, ಆ ಸಿಎಂ ಬೇರೆ ನನ್ನ ಫ್ರೆಂಡ್ ಕಣೋ. ಅಯ್ಯಯ್ಯೋ ತಾತ, ಅವ್ರ ಜೊತೆ ಹೋಗಕ್ ನನಗೆ ಇಷ್ಟ ಆಗಲ್ಲ. ಅಲ್ಲೂ ಬಂದು ನನ್ನ ಮರ್ಯಾದೆ ತೆಗ್ದ್ಬಿಡ್ತಾರೆ ತಾತ. ನಾನು ಅವ್ರ ಜೊತೆ ಹೋಗಲ್ಲ. ಮೈಸೂರು ಇಲ್ಲೇ ಅಲ್ವೇನೋ ಇರೋದು? ನಮ್ಮ ಡ್ರೈವರ್ ದೇವದಾಸಿಗೆ ಬರಕ್ಕೆ ಹೇಳಿದ್ದೀನಿ. ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾನೆ. ಅವಾರ್ಡ್ ಸಿಗ್ತಾ ಇರೋದು ನನ್ನ ಮಗನಿಗೆ, ಅದನ್ನ ತರಕ್ ಹೋಗ್ತಿರೋದು ನಾನು. ಡ್ರೈವರು ಕೆಲಸದವರೆಲ್ಲ ಬೇಕಾಗಿಲ್ಲ. ದೀನ ತಾನೇ ಹೇಳಿದ್ದು, ಲೀವ್ ಇದ್ದಾಗೆಲ್ಲ ಆಕಾಶ್ ಜೊತೆನೇ ಇರು, ಅವಾಗ ಅವನಿಗೆ ನಿನ್ ಮೇಲೆ ಪ್ರೀತಿ ಬರುತ್ತೆ ಅಂತ. ಪ್ರೀತಿ ಹೇಗೋ ಬರುತ್ತೆ? ಹೇಗ್ ಬರುತ್ತೆ? ನಾನು ನೀನು ಅವನ ಜೊತೆಲಿದ್ದು ಅವ್ನಿಗೆ ಇಷ್ಟ ಆಗಿದ್ದೆಲ್ಲ ಮಾಡು ಅಂದೆ. ಆದ್ರೆ ನೀನು ನಿನಗಿಷ್ಟ ಆಗಿದ್ದೆಲ್ಲ ಅವನ ತಲೆ ಮೇಲೆ ತರ್ತಿದ್ಯಾ. ಅವ್ನು ಮ್ಯೂಸಿಕ್ ಕ್ಲಾಸಿಗೆ ತಾನೇ ಸೇರ್ತೀನಿ ಅಂತ ಹೇಳ್ದ. ಅವನಿಗೆ ಇಷ್ಟ ಇಲ್ಲದೆ ಇದ್ರು ಅವನ್ನ ಕರಾಟೆ ಕ್ಲಾಸ್ಗೆ ಹಾಕಿದ್ಯಾ. ನಿಂತರ ಜಗಳ ಗಂಟ ಆಗೋದಕ್ಕ. ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಆಕಾಶ್ ನಿನ್ನ ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಿದ್ದಾನೆ. ನಿಲ್ಸಪ್ಪ ನಿಲ್ಸು. ಅಬ್ಬಾ, ಗಾಡಿ ಎಲ್ಲಿಂದ ಹೋಗ್ತಾ ಇದೆಯಪ್ಪ? ಪಂಕ್ಚರ್ ಆಗ್ಬಿಟ್ಟಿದ್ಯಾ?
ಏನದು ಉಸು ಉಸು ಅನ್ಕೊಂಡು ಏನಕ್ ಲೇಟು? ನೀನಪ್ಪ ಲೇಟು, ಮನೆಗೆ ಹೋಗ್ಲಿಲ್ವಾ? ನಾನ್ ಹೆಂಗ್ ಹೋಗ್ಲಿ? 10 ಗಂಟೆಗೆ ಬರ್ತೀನಿ ಅಂತ ಹೇಳಿ ಇವಾಗ ಬರ್ತಿದ್ಯಾ? ಹೇ, ಟೈಮ್ 10 ಆಗಿಲ್ಲಪ್ಪ, ಈಗ 3:15 ಅಷ್ಟೇ. ಏಯ್, ನೀನ್ ಹೇಳಿದ್ದು ರಾತ್ರಿ 10 ಗಂಟೆಗೆ, ಇವಾಗ ಬೆಳಿಗ್ಗೆ 3 ಗಂಟೆ. ಏ ರಾಕಿ, ಯಜಮಾನ್ರ, ಏನೋ ಒಂದು ಶಬ್ದ. ಅದು ಅಲ್ಲ, ನಮ್ ದೇವದಾಸ ಬಂದಿದ್ದಾನೆ ಯಜಮಾನ್ರೆ. ಏಯ್, ಅದೇನೋ ಕೈಯಲ್ಲಿ. ಅದು ನನ್ನ ತಂಗಿ ಕಲ್ಯಾಣಿ. ಆ? ಯಜಮಾನ್ರು ತರಕ್ಕೆ ಹೇಳಿದ್ರು, ಮನಸ್ಸಿಗೆ ತುಂಬಾ ಕಷ್ಟ ಇದೆ ಅಂತ ಸರಿ ಹೇಳಿದ್ರು. ಸರಿ ಸರಿ. ಏಯ್ ಯಜಮಾನ್ರೆ, ಆಟೋದವ್ರದ್ದು ಅದೇನ್ ಬಿಲ್ ಇದೆ ಅದನ್ನ ಕೊಟ್ಟು ಕಳ್ಸು. ಆ. ದೇವದಾಸ್, ಆ, ಗಾಡಿನ ವಾಶ್ ಮಾಡಿ ನಿಲ್ಸು. ಸರಿ ಯಜಮಾನ್ರೆ. ಏನೋ ಇವನ್ ಗಾಡಿನ ನಾನೇ ಯಾಕೆ ತೊಳಿಬೇಕು? ಏ ಮಂಕೆ, ಯಜಮಾನ್ರು ಆಟೋ ತೊಳೆಯಕ್ ಕೇಳಲಿಲ್ಲ, ಅವ್ರ ಕಾರ್ ತೊಳೆಯಕ್ ಕೇಳಿರೋದು. ಬೆಳಿಗ್ಗೆ ಅವ್ರು ಮೈಸೂರ್ಗೆ ಹೋಗ್ತಾವ್ರೆ. ಮೈಸೂರ್ಗ? ನಾನ್ ಮೈಸೂರಿಂದಾನೇ ಕಣೋ ಬರ್ತಿರೋದು, ಹೇಳಿದ್ರೆ ಅಲ್ಲೇ ಇರ್ತಿದ್ನಲ್ಲ. ಮಾತಾಡಕ್ಕಾಗಲ್ಲ ದೇವ್ರೆ. ತಗೊಳಯ್ಯ, 100 ರೂಪಾಯಿನಾ? ಕೊಡು. 100 ರೂಪಾಯಿ ಮಿಕ್ಕಿದ್ದು ನೀನೇ ಇಟ್ಕೋ. ಮಿಕ್ಕಿದ್ ನೀನೇ ಕೊಡ್ಬೇಕಯ್ಯ. ಒಟ್ಟು 6,000 ರೂಪಾಯಿ. ಏನು 6,000ನಾ? ಆ. ಏನು ಇವ್ನ ಆಟೋ ಏನಾದ್ರು ತಗೊಂಡ ನೀನು? ಏಯ್, ಇವನ್ ಆಟೋನ ಗುಜ್ರಿ ಅಂಗಡಿ ಹಾಕಿದ್ರು ತಗೊಳಲ್ಲ, ನಾನ್ ತಗೋತೀನಾ? ಏನಯ್ಯ, ನಿನಗ್ ಬಸ್ ಸ್ಟಾಂಡ್ ಇಂದ ಇಲ್ಲಿಗೆ ಬರಕ್ 6,000 ರೂಪಾಯಿ? ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಬಂದಿದ್ದಲ್ಲ, ಹಾ. ಮೈಸೂರಿಂದ ಇಲ್ಲಿಗೆ ಬಂದಿದ್ದಾರೆ. ಏನು ಏನೋ ಮೈಸೂರಿಂದ ಯಾರಾದ್ರೂ ಇಲ್ಲಿಗೆ ಆಟೋದಲ್ಲಿ ಬರ್ತಾರ? ನಾನ್ ಬಂದಿದ್ದೀನಲ್ಲ. ಏನೋ ನೀನ್ ದೇವದಾಸ್ ಅಂತ ಹೆಸರಿಟ್ಕೊಂಡ್ಬಿಟ್ಟು 24 ಗಂಟೆ ಕುಡ್ಕೊಂಡೇ ಇರ್ತೀಯಾ? ಏಯ್, ಗಾಂಧಿ ಅಂತ ಹೆಸರಿಟ್ಕೊಂಡು ಕುಡಿದ್ರೇನೆ ತಪ್ಪು, ದೇವದಾಸ್ ಅಂತ ಹೆಸರಿಟ್ಕೊಂಡು ಕುಡಿದೇ ಇದ್ರೇನೆ ಕಣೋ ನೀನ್ ತಪ್ಪು. ಕುಡಿದೇ ಇರೋದೇ ಇಲ್ವಲ್ಲ. ಲೇ, ನನ್ನ ಹತ್ರ ಮಾತಾಡು. ಹೆಂಗೆ ಇದ್ರು ಮೈಸೂರಿಂದ ಇಲ್ಲಿಗೆ ಬರೋದಕ್ಕೆ ನಿನ್ಗೆ 6,000 ರೂಪಾಯಿ ಆಗುತ್ತಾ? ಮೈಸೂರಿಂದ ಇಲ್ಲಿಗೆ ಬರೋದಕ್ಕೆ 3,000ನೇ, ಆದ್ರೆ ರಿಟರ್ನ್ ಹೋಗ್ಬೇಕಲ್ಲ, ಅದಕ್ಕೂ 3,000. ತಗೊಳ್ಳೋ, 6,000 ರೂಪಾಯಿ ಅಂದೆ ಅಲ್ವಾ? ತಗೊಳ್ಳೋ, ಇಟ್ಕೊಳ್ಳೋ. ನಾನು ನಿನ್ ಜೊತೆ ಆಟೋದಲ್ಲಿ ಮೈಸೂರಿಗೆ ಏ, ಬರ್ತೀನಿ. ನೀನ್ ಯಾಕಪ್ಪ ಮೈಸೂರಿಗೆ ಹೋಗ್ತೀಯಾ? ಏಯ್, ಆಟೋ ಸುಮ್ನೆ ತಾನೇ ಹೋಗುತ್ತೆ. ಯಜಮಾನ್ರು ಕಾಸು ವೇಸ್ಟ್ ಮಾಡ್ಬಾರ್ದು. ನಾನು ಹೋಗ್ತೀನಿ. ಓ. ನಡಿಯ. ಏಯ್, ಯಜಮಾನ್ರೆ, ಇನ್ನ ಏನೋ ಅದು. ಬಂದೆ ಯಜಮಾನ್ರೆ. ಸೆಕ್ಯೂರಿಟಿ ಸರ್, ಇವನ್ ಜೊತೆ ಆಟೋಲ್ ಹೋಗಿ ಮೈಸೂರಲ್ಲಿ ಇಳ್ಕೊಳ್ಳೋ. ಏನಕ್ಕೆ? ಆಟೋ ಸುಮ್ನೆ ತಾನೇ ಹೋಗುತ್ತೆ. ಯಜಮಾನ್ರ ಕಾಸನ್ನ ಯಾರು ವೇಸ್ಟ್ ಮಾಡ್ಬಾರ್ದು. ಬಿಡೋದೇ ಓಕೆ, ಇಲ್ಲ. ಓಕೆ. ನೀನ್ ಹೋಗಿ ಇಳ್ಕೊ. ಮತ್ತೆ ವಾಪಸ್ ಬರಕ್ಕೆ? ಅದೇ ಆಟೋ ಹತ್ತಿ ಇಲ್ಲಿ ಬಂದು ಇಳ್ಕೊ. ಬೇಗ ಹಾಕಮ್ಮ, ಪೆಟ್ರೋಲ್ ರೇಟ್ ಮಾಡ್ಬಿಡ್ತಾರೆ. ಈಗ ಎಷ್ಟು ಜಾಸ್ತಿ ಮಾಡಿದಾರಮ್ಮ? ಅದೆಲ್ಲ ಕೇಳಂಗಿಲ್ಲ. ಹಲೋ, ಆಕಾಶ್ ಹೊರಟಾ? ಹಾ ಹೊರಟೆ. ದೇವದಾಸ್ ಅಂಕಲ್ ಡೀಸೆಲ್ ಹಾಕ್ಸ್ತಿದ್ದಾರೆ. ಅಕ್ ನೀನ್ ಅಪ್ಪನ್ ಜೊತೆ ಹೋಗ್ತಿಲ್ವಾ? ನಾನ್ ಹೇಳ್ದೆ ಅಲ್ವಾ ಅಪ್ಪನ್ ಜೊತೆನೆ ಹೋಗ್ಬೇಕಂತ. ನಾನು ಅಪ್ಪನ ಜೊತೆನೆ ಹೋಗ್ತಿರೋದು. ನೀನ್ ಅವ್ರನ್ನ ಎಷ್ಟು ಹರ್ಟ್ ಮಾಡಿದ್ರು ಅವ್ರ ನಿನ್ ಜೊತೆ ಬರಕ್ಕೆ ಓಕೆ ಅಂದ್ರಲ್ವಾ? ಇಸ್ ವೆರಿ ಗ್ರೇಟ್. ಯಾರೇ ಅಷ್ಟು ಗ್ರೇಟು? ನಿನ್ನಿಂದ ಫೋನ್ ನೋಡ್ದಾಕಿದ್ರಲ್ಲ ಅವ್ರೇ. ಅದೇ ಹೊಸ ಫೋನ್ ತಗೊಳ್ಳೋಣ ಅನ್ನಲ್ಲ, ಕೊಟ್ಬಿಡೋಣ. ಹಲೋ, ತಿನ್ನು. ಸರಿ ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯಜಮಾನ್ರೆ, ಕೀ ಕೊಡಿ, ನಾನು ಓಡಿಸ್ತೀನಿ ಏಯ್, ಗಾಡಿ. ವಾಸನೆ ಹೊಡಿತಾ ಇದೆಯಾ? ಹೋಗ. ಅದೇನಿಲ್ಲ ಯಜಮಾನ್ರೆ, ಜ್ವರ ಅಂತ ಹೇಳಿ ಬ್ರ್ಯಾಂಡಿಲಿ ಪೆಪ್ಪರ್ ಹಾಕೊಂಡ್ ಕುಡ್ದೆ ಅಷ್ಟೇ. ಜ್ವರಕ್ಕೆ ಬ್ರ್ಯಾಂಡಿನ ಕೆಂಗರಿ ನೀರ್ ಕುಡಿಯೋದಲ್ಲ ನಾವು. ಆ ನೀರ್ ಕುಡಿಯೋಷ್ಟು ದೇಹ ಏನೋ ಹಾಳಾಗಿಲ್ಲ ಯಜಮಾನ್ರೆ. ಹಿಂದೆ ಕೂತ್ಕೊಳ್ಳೋ. ಆ, ಹೇಳೋ ರಾಕಿ. ಯಜಮಾನ್ರೆ, ಶಿವಾಜಿನಗರ ಸೀನಾ ಇಲ್ವಾ? ಜಾಗನ ನಮಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಆಗಲ್ಲ ಅಂತ ಅವನೇ. ಕೇಳಿದ್ರೆ ಅವ್ರ ಅಣ್ಣ ತಮ್ಮ ಒಪ್ಪಲ್ಲ ಅಂತ ಅವನೇ. ಜಾಗನ ಮಾರ್ಬೇಕಾದ್ರೆ ಮಾತ್ರ ಅಣ್ಣ ತಮ್ಮಂದ್ರು ಎಲ್ಲಿಂದ ಬರ್ತಾರೋ? ಅದವ್ರ ಅಪ್ಪನ ಹತ್ರನೇ ಕೇಳಿ. ಶೂ ಲೇಸು ಸರಿಯಾಗಿ ಮಾತಾಡೋ ಲೂಸು. ಯಜಮಾನ್ರೆ, ನನಗದೆಲ್ಲ ಗೊತ್ತಿಲ್ಲ. ನೀವೊಂದ್ 10 ನಿಮಿಷ ಬಂದು ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಪ್ಪ, ಲೋ ತಲೆ ಕೆಟ್ಟವನೆ, ಕರೆದ್ರ ಯಜಮಾನ್ರೆ? ನಾನು ಆಕಾಶ್ ಜೊತೆ ಮೈಸೂರು ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ ಅಲ್ಲೇನೋ? ಯಜಮಾನ್ರೆ, ನೀವು ಬರ್ಲಿಲ್ಲ ಅಂದ್ರೆ ಅಡ್ವಾನ್ಸ್ ಕೈ ಬಿಟ್ಟು ಹೋಗುತ್ತೆ. ಒಂದ್ 5 ನಿಮಿಷ ಯಜಮಾನ್ರೆ, ಬಂದು ಹೋಗ್ಬಿಡಿ. ಯಜಮಾನ್ರೆ, ನೀವು ಬೇಕಾದ್ರೆ ಸ್ಪಾಟ್ಗೆ ಹೋಗಿ, ನಾನು ಆಕಾಶ್ ಕರ್ಕೊಂಡು ಬಾಂಬೆಗೆ ಹೋಗ್ತೀನಿ. ಬಾಂಬೆ ಹಾ, ಹೋಗ್ಬೇಕಾಗಿರೋದು ಮೈಸೂರಿಗೆ. ಆಗ ಬಿಡ್ಸ್ ಹೇಳಿ ಯಜಮಾನ್ರೆ. ಹಲೋ. ಆಕಾಶ್ ತಲುಪಿದ್ರಾ? ಎಲ್ಲಿ? ಇನ್ನು ಬ್ಯಾಂಗ್ಳೂರ್ನೇ ದಾಟಿಲ್ಲ. ಯಾಕೆ? ಅಷ್ಟ್ರಲ್ಲಿ ನಮ್ಮ ಅಪ್ಪಂಗೆ ಒಂದು ಬಿಸ್ನೆಸ್ ಡೀಲ್ ಬಂತು. ಹೋಗ್ವಾಗ ಏನ್ ಬಿಸ್ನೆಸ್? ಇನ್ನೇನು ಗಲಾಟೆ, ಅದೇ ಅಲ್ವಾ ಅವ್ರ ಮೇನ್ ಬಿಸ್ನೆಸ್. 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೋದ್ರು, ಈಗ್ಲೇ 2 ಅವರ್ ಆಯ್ತು. ಹಾ, ಬಿಸ್ನೆಸ್ ಸ್ಟಾರ್ಟ್ ಆಯ್ತು, ಇನ್ನು 5 ನಿಮಿಷದಲ್ಲಿ ಮುಗಿಯುತ್ತೆ. ಎಲ್ಲದಕ್ಕೂ ಇದನ್ನೇ ಕಾರಣ. ನಮ್ಮ ಅಪ್ಪನಿಗೆ ಈ ತರ ಒಬ್ಬ ಕಂಡೋರ್ ಮಗ ಇದ್ದಾನೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಅಣ್ಣ. ದಿಢೀರ್ ಅಂತ ಬಂದು ತಮ್ಮ ಅಂತ ಕರಿತವನೆ. ಆ ಜಾಗನ ನನ್ಗೆ ಸೇಲ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಯಾರೋ ಕಂಡೋರ್ ಮಗ? ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಹುಟ್ಟಿದ್ಕೊಳೋ ನಾನು. ನಿಮ್ಮ ಅಮ್ಮನ ನಮ್ಮ ಅಪ್ಪನ ಎಳ್ಕೊಂಡ್ ಬಂದಿದ್ದು. ಯಾರು ಏನ್ ಬೇಕಾದ್ರೂ ಮಾಡಿಲ್ಲ, ನಂಗೇನೋ? ಸೈನ್ ಹಾಕೋ. ಏಯ್ ದಾಸು,
ಅಷ್ಟ್ರಲ್ಲಿ ಮೈಸೂರು ಬಂದ್ಬಿಡ್ತಾ ಭಯಂಕರ ಸ್ಪೀಡ್ ಯಜಮಾನ್ರೆ ನೀವು ಆ? ಅಪ್ಪ ನೀವು ಡ್ರೆಸ್ ಚೇಂಜ್ ಎಲ್ಲ ಮಾಡಬೇಡಿ ಇವಾಗಲೇ 2 ಅವರ್ ಆಯ್ತು. ಹೆದರ್ಕೋಬೇಡವಾ, ಸರಿಯಾದ ಟೈಮಿಗೆ ತಲುಪ್ತೀವಿ. ಟೈಮ್ಗೆ ಹೋಗ್ಬೇಕಂದ್ರೆ ನಾವ್ ಹೆಲಿಕಾಪ್ಟರ್ ಅಲ್ಲೇ ಹೋಗ್ಬೇಕು. ಏಯ್ ರಾಕೆ, ಯಜಮಾನ್ರೆ ಕರೆದ್ರಾ? ಬೇಗ ಒಂದು ಹೆಲಿಕಾಪ್ಟರ್ ಅರೇಂಜ್ ಮಾಡು. ಏನು ಔಷಧಿ ಹೊಡಿಯಕ್ಕೆ ಯಜಮಾನ್ರೆ? ಲೇ ಚಿಕ್ಕ ಯಜಮಾನ್ರು ಆಟ ಆಡಕ್ಕೆ ಕಣ. ಇಲ್ಲೆಲ್ಲಿ ಫ್ಯಾನ್ಸಿ ಸ್ಟೋರ್ ಇದೆ, ಹೋಗಿ ಒಂದು ಹೆಲಿಕಾಪ್ಟರ್ ತರ್ತೀನಿ, ಆಟ ಆಡ್ತಾ ಇರೋ. ಅಡಿಯ ನನ್ ಮಗ. ನಿಮ್ನ ಅಯ್ಯೋ ನನ್ ಮಗ. ಲೈ ಆ? ಪಕ್ಕದ ಖಾಲಿ ಗ್ರೌಂಡ್ ಅಲ್ಲಿ ಹೆಲಿಕಾಪ್ಟರ್ ಇದೆಯಾ ಅಂತ ನೋಡು. ಅರ್ಜೆಂಟ್ ಆಗಿ ಮೈಸೂರು ಹಾಗಾದ್ರೆ ಇದು ಮೈಸೂರು ಅಲ್ವಾ? ಇಲ್ಲ ಹೊಸೂರು. ಹಿಂದೋಗು.